ಕೂಡಿ ಬಂದಿರುವಂಥ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಮಂಗಳೂರು ಕ್ರಿಸ್ತನ ಸಭೆ ಪ್ರತಿ ತಿಂಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಸ್ಥಾನಿಕ ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರವು ದೇವರ ನಾನಾ ವಿಧವಾದಂತಹ ಜ್ಞಾನ ತಿಳುವಳಿಕೆಗಳನ್ನು ಸಭೆಯ ಮುಖಾಂತರ ಸಾಮಾಜಿಕ ಮಾಧ್ಯಮದ ಮುಖಾಂತರ ಅನೇಕ ಜನರಿಗೆ ತಲುಪಿಸಲಿಕ್ಕಾಗ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಸ್ಥಾನಿಕ ಸಭೆ ಮುಂದುವರಿಯುತ್ತಿರುವಂಥ ವಿಧಾನಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸಭೆ ದೇವರ ಅನಾದಿ ಸಂಕಲ್ಪದಲ್ಲಿ ಬಹಳ ವಿಶೇಷವಾದಂಥ ಒಂದು ಭಾಗ. ದೇವರ ಅನಾದಿ ಸಂಕಲ್ಪ, ಅನಾದಿ ಅಂತಂದರೆ ಆದಿಗಿಂತ ಮೊದಲು ಅಂತೇಳಿ. ಆದಿ ಅಂದರೆ ಯಾವುದು ಅಂತಂದರೆ ಆದಿಕಾಂಡ ಪುಸ್ತಕದಲ್ಲಿ ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು, ಇನ್ ದ ಬಿಗಿನಿಂಗ್ ಅಂತೇಳಿ. ಅದು ಆದಿ. ಭೂಮಿ ಆಕಾಶಗಳು ಉಂಟಾಗೋದಕ್ಕಿಂತ ಮೊದಲೇ, ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗೋದಕ್ಕಿಂತ ಮೊದಲೇ, ಮನುಷ್ಯನು ನಿರ್ಮಾಣ ಆಗೋದಕ್ಕಿಂತ ಮೊದಲೇ, ಅದು ಅನಾದಿ. ಆ ಅನಾದಿಯಲ್ಲಿ ದೇವರು ಸಂಕಲ್ಪ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಸಂಕಲ್ಪ ಅಂತಂದರೆ ಯೋಜನೆಗಳು ಅಂತ, ಪ್ಲ್ಯಾನ್ಗಳು ಅಂತೇಳಿ. ದೇವರು ತಾನು ಏನನ್ನು ಸಂಕಲ್ಪಿಸಿಕೊಂಡಿದ್ದಾನೋ ಆ ಸಂಕಲ್ಪಕ್ಕನುಸಾರವಾಗಿಯೇ ಪ್ರತಿಯೊಂದು ಕಾರ್ಯಕ್ರಮಗಳು ನಡಿಬೇಕು, ನಡೀತವೇ ಕೂಡ. ಆ ಸಂಕಲ್ಪಕ್ಕೆ ಒಂದಿಷ್ಟು ಕರೆಕ್ಷನ್ಸ್ಗಳಾಗಲಿ ತಿದ್ದುಪಡಿಗಳಾಗಲಿ ಮಾಡುವುದಕ್ಕೆ ಅವಕಾಶ ಇಲ್ಲ. ಇವತ್ತು ಮನುಷ್ಯರಾದಂಥ ನಾವುಗಳು ಸಹೋದರರು ಇದೊಂದು ಮನೆ ಕಟ್ಟಿದ್ದಾರೆ. ಇದು ಮನೆ ಕಟ್ಟುವಾಗ ದೀರ್ಘಕಾಲದ ಒಂದು ಆಲೋಚನೆ, ಭವಿಷ್ಯತ್ತನ್ನು ಕುರಿತಾದಂಥ ತಿಳುವಳಿಕೆಯಿಂದ ನನಗಿಂತಿಂಥದ್ದು ಬೇಕು ಅಂಥೇಳಿ ಈ ಮನೆಯನ್ನು ಕಟ್ಟಿ ಪ್ಲ್ಯಾನ್ ಮಾಡಿದ್ದಾರೆ. ಈ ಪ್ಲಾನು ಶಾಶ್ವತವಾಗಿ ಅಂದರೆ ತನ್ನ ಜೀವಿತಾಂತ್ಯದವರೆಗೂ ಕೂಡ ಹೀಗೇ ಮುಂದುವರಿತದೆ ಅಂತ ಹೇಳೋಕ್ಕಾಗಲ್ಲ. ಮಧ್ಯದಲ್ಲಿ ಕೆಲವೊಂದು ಆಲ್ಟ್ರೇಷನ್ಸ್ ಬರ್ಬೋದು. ಇಲ್ಲ ಬ್ರದರ್, ಇದೊಂದು ಸ್ವಲ್ಪ ಯಾಕೋ ಇದು ಹಿಂಗಾಗ್ತದೆ, ಈ ಗೋಡೆ ಹೊಡೆದ್ಬಿಟ್ಟು ಏನು ಮಾಡೋಣ, ಹಾಲ್ ಮಾಡೋಣ ಅಂತೇಳಿ ಸಹೋದರ ರಾಜೇಶ್ ಅವರು ಹೇಳ್ತಾ ಇದ್ರು. ಬ್ರದರ್, ಇದು ದೇವ್ರ ಚಿತ್ತ ಆದರೆ ಇಲ್ಲಿ ಸಭೆ ಸಂಖ್ಯೆಯಲ್ಲಿ ನಾಣ್ಯತೆಯಲ್ಲಿ ಇನ್ನೂ ಬೆಳೆದಾಗ ಜಾಗ ಸಾಲಿಲ್ಲ ಅಂತಂದರೆ ಮಧ್ಯದಲ್ಲಿ ಗೋಡೆ ಹೊಡೆದ್ಬಿಟ್ಟು ಏನು ಮಾಡೋಣ, ನಾವು ಉದ್ದಕ್ಕೆ ಹಾಲ್ ಮಾಡೋಣ ಅಂತೇಳಿ. ಅಂದರೆ ಮನುಷ್ಯನ ಆಲೋಚನೆಗಳು, ಮನುಷ್ಯನ ಯೋಜನೆಗಳು ಏನಾಗ್ತವೆ ಅಂತಂದರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ, ಪರಿಸ್ಥಿತಿಗಳ ಪ್ರಭಾವದ ಒತ್ತಡದಿಂದಾಗಿ ಈ ಯೋಜನೆಗಳು, ಪ್ಲಾನ್ಗಳು ಏನಾಗ್ತವೆ ಅಂದರೆ ಚೇಂಜ್ ಆಗ್ತಾ ಇರ್ತವೆ. ಆದರೆ ದೇವರ ಯೋಜನೆಗಳು ಹಂಗಿಲ್ಲ. ದೇವರು ತಾನು ತನ್ನ ಮನಸ್ಸಿನಲ್ಲಿ ಜಗದುತ್ಪತ್ತಿಗೆ ಮೊದಲೇ ಏನೆಲ್ಲ ಯೋಜನೆಯನ್ನು ಸಂಕಲ್ಪನ ಮಾಡಿದ್ದಾನೋ ಅದು ಚಾಚೂ ತಪ್ಪದೆ ನೆರವೇರಬೇಕು. ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಸ್ವತಃ ದೇವರಿಗೂ ಕೂಡ ಅವಕಾಶ ಇಲ್ಲ. ಒಂದು ವೇಳೆ ದೇವರು ಆ ರೀತಿಯಾದಂತಹ ತಿದ್ದುಪಡಿಯನ್ನು ಮಾಡ್ದ ಅಂತ ಇಟ್ಕೊಳ್ಳಿ, ಅವಾಗೇನಾಗ್ತದೆ, ದೇವರು ಕೂಡ ನಮ್ಮಂಗೆ. ನಾವು ಕೂಡ ಏನು ಮಾಡ್ತೀವಿ, ನಾವು ಪ್ಲಾನ್ ಮಾಡ್ತೀವಿ. ಪರಿಸ್ಥಿತಿಗಳು, ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಆ ಪ್ಲಾನ್ಗಳನ್ನ ಏನು ಮಾಡ್ತಾ ಇರ್ತೀವಿ, ಚೇಂಜ್ ಮಾಡ್ಕೊತಾ ಇರ್ತೀವಿ. ಆದರೆ ದೇವರು ಮನುಷ್ಯನ ಹಾಗೆ ಅಲ್ಲ. ಯಾಕೆಂತಂದರೆ ದೇವರು ಒಂದು ಸಾರಿ ಹೌದು ಅಂದಮೇಲೆ ಆತನ ಅಲ್ಲ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವರು ಮನುಷ್ಯರ ಹಾಗೆ ಎರಡು ಮಾತಿನವನಲ್ಲ. ಆತನು ಒಂದೇ ಸಾರಿ ಒಂದು ಮಾತಾಡಿದ್ರೆ ಆ ಮಾತು ನೆರವೇರಲೇಬೇಕು. ಸೊ ಹಾಗಾಗಿ ಇಂಥ ಒಂದು ವಿಶೇಷವಾದಂತಹ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಸಂಕಲ್ಪವನ್ನು ಮಾಡಿದಂಥ ಪರಮ ತಂದೆ, ಆ ಸಂಕಲ್ಪದಲ್ಲಿ ಮೊಟ್ಟ ಮೊದಲನೇದಾಗಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂಥ ಮನುಷ್ಯ ತಾನು ಮನುಷ್ಯನಿಗೆ ಕೊಟ್ಟಂಥ ಆಜ್ಞೆಯನ್ನು ವಿಧೇಯತೆಯಿಂದ ಕೈಗೊಂಡು ನಡಿಲೂಬಹುದು, ಅಥವಾ ಅವಿಧೇಯತೆಯನ್ನು ತೋರಿಸಿ ಆ ವಾಕ್ಯಗಳನ್ನು ಉಲ್ಲಂಘಿಸಿ ಪಾಪ ಮಾಡಲೂಬಹುದು. ಮನುಷ್ಯನ ಸ್ವತಂತ್ರ ಅದು. ಒಂದು ವೇಳೆ ದೇವರು ಮನುಷ್ಯನಿಗೆ ಕೊಡಲ್ಪಟ್ಟಂಥ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಮನುಷ್ಯ ಒಂದು ವೇಳೆ ತಪ್ಪು ಮಾಡಿದ್ರೆ ಆ ತಪ್ಪಿನ ಪರಿಹಾರವಾಗಿ, ಆ ಪಾಪದ ಪರಿಹಾರಾರ್ಥವಾಗಿ ಜಗದುತ್ಪತ್ತಿಗೆ ಮೊದಲೇ ದೇವ್ರು ಏನು ಮಾಡಿದಾನೆ ಅಂತಂದರೆ ಮನುಷ್ಯನ ಪಾಪ ಪರಿಹಾರಕ್ಕೋಸ್ಕರ
ತನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ರಕ್ತವನ್ನು ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ಜಗದುತ್ಪತ್ತಿಗೆ ಮೊದಲೇ ಅಂತಿದೆ ಅಲ್ಲೊಂದು ಮಾತು. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಅಂತ ಹೇಳ್ತಾನೆ. ಅಂದರೆ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟಿದೆ ಅಂತ ಹೇಳ್ತಾನೆ. ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಎಲ್ಲಿ ಕೊಯ್ಯಲ್ಪಟ್ಟಿದ್ದಾನೆ? ದೇವರ ಆಲೋಚನೆಯಲ್ಲಿ, ದೇವರ ಸಂಕಲ್ಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಆತನು ಯಜ್ಞದ ಕುರಿಯಾಗಿ ಕೊಯ್ಯಲ್ಪಟ್ಟಿದ್ದಾನೆ ಸಂಕಲ್ಪದಲ್ಲಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ನಿಮಗೆ ಬಿಡುಗಡೆ ಆಗಲಿಲ್ಲ. ಮತ್ತು ಯಾವುದರಿಂದ ಬಿಡುಗಡೆ ಆಯಿತು ನಿಮಗೆ ಅಂತಂದರೆ 19ನೇ ವಚನದಲ್ಲಿ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು, ಕರ್ತನಾದ ಯೇಸು ಕ್ರಿಸ್ತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ನಮಗಾಗಿ ಏನಾಗಿದ್ದಾನೆ? ಪ್ರತ್ಯಕ್ಷನಾಗಿದ್ದಾನೆ. ಗಲಾತ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಅಂತಿದೆ. ಹೆಂಗೆ ಕಳಿಸಿಕೊಟ್ಟನು? ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ. ಸೊ ಯಾತಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದನು ಅಂತೇಳಿ ನಾವು ಗಮನಿಸಿದರೆ ಗಲಾತ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಯಾಕೆ ಕಳಿಸಿಕೊಟ್ಟ ಅಂತಂದರೆ ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ನಂಬರ್ 1. ಎರಡನೇದು ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಅಂತ ಹೇಳ್ತಾನೆ. ಸೊ ಹಾಗಾಗಿ ದೇವರ ಸಂಕಲ್ಪಕ್ಕನುಸಾರವಾಗಿ ಎಲ್ಲ ಕಾರ್ಯಕ್ರಮಗಳು ನಡಿಬೇಕು. ಆ ಸಂಕಲ್ಪಕ್ಕೆ ವಿರುದ್ಧವಾಗಿ ಮನುಷ್ಯ ಕಲ್ಪಿತ ಕಟ್ಟಳೆಗಳಿಂದಾಗಿ, ಮನುಷ್ಯನ ಸ್ವಂತ ಆಲೋಚನೆಗಳಿಂದಾಗಲಿ ಯಾವ ಕಾರ್ಯಕ್ರಮಗಳು ನಡೆದರೂ ಕೂಡ ದೇವರು ಅಂಥವುಗಳನ್ನು ಸ್ವೀಕರಿಸುವುದಕ್ಕೆ ಆತನು ಇಷ್ಟಪಡೋದಿಲ್ಲ. ತನ್ನ ಉದ್ದೇಶನೇ ನೆರವೇರಬೇಕು. ಯಾಕೆಂದರೆ ಆತನ ಸೃಷ್ಟಿಕರ್ತನು, ನಮ್ಮನ್ನು ಉಂಟು ಮಾಡಿದ್ದಾನೆ, ನಮ್ಮನ್ನು ಸಾಕ್ತಾ ಇದ್ದಾನೆ, ನಮ್ಮನ್ನು ಸಲುತ್ತಾ ಇದ್ದಾನೆ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ನಮ್ಮನ್ನು ಉಂಟು ಮಾಡಿದ್ದಾನೆ. ಸೊ ಹಾಗಾಗಿ ಉಂಟು ಮಾಡಲ್ಪಟ್ಟಂಥ ನಾವುಗಳು ಉಂಟು ಮಾಡಿದಾತನ ಇಷ್ಟವನ್ನು ನೆರವೇರಿಸುವಂತಹ ಹಂಗನಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ದೇವರು ತನ್ನ ಅನಾದಿ ಸಂಕಲ್ಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಲಿಯನ್ನು ಏರ್ಪಾಡು ಮಾಡಿದ್ದಾನೆ. ಪ್ರತಿ ಒಬ್ಬ ಮನುಷ್ಯ ಕೂಡ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂಥ ಪ್ರತಿ ಮನುಷ್ಯ ಕೂಡ ದೇವರ ಬಳಿಗೆ ಬರಬೇಕು ಅಂತಂದರೆ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳ್ಕೊಂಡೇ ಎಲ್ಲಿಗೆ ಬರಬೇಕು? ದೇವರ ಬಳಿಗೆ ಬರಬೇಕು. ಇದು ದೇವರ ಅನಾದಿ ಸಂಕಲ್ಪ. ಇದನ್ನು ಹೊರತುಪಡಿಸಿ ನಾನು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ದುಡ್ಡು ಕೊಟ್ಬಿಟ್ಟು ನಾನು ಬರ್ತೀನಿ ಅಂತಂದರೆ ಅದು ದೇವರು ಒಪ್ಪಲ್ಲ. ನಾನೊಬ್ಬ ದೊಡ್ಡ ಗಣ್ಯ ವ್ಯಕ್ತಿ, ನಾನು ಪ್ರಭಾವಶಾಲಿಯಾದಂಥ ವ್ಯಕ್ತಿ, ಸೊ ಹಾಗಾಗಿ ನನಗೆ ಕ್ರಿಸ್ತನ ರಕ್ತ ಅಗತ್ಯ ಇಲ್ಲ, ನಾನು ಹಾಗೆ ಆ ಪ್ರಭಾವಶಾಲಿ ಆ ಗಣ್ಯ ವ್ಯಕ್ತಿಯ ಒಂದು ಸ್ಥಿತಿಯಿಂದ ನಾನು ದೇವ್ರ ಬಳಿಗೆ ಬರ್ತೀನಿ ಅಂತಂದರೆ ದೇವರು ಒಪ್ಪೋದಿಲ್ಲ. ಸೊ ಹಾಗಾಗಿ ದೇವರ ಯೋಜನೆಯ ಪ್ರಕಾರವೇ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನಡೀಬೇಕು. ಇನ್ನು ಎರಡನೇದಾಗಿ ದೇವರ ಅನಾದಿ ಸಂಕಲ್ಪದಲ್ಲಿ ಬೋಧನೆ ಕೂಡ ಬಹಳ ಇಂಪಾರ್ಟೆಂಟ್. ಆ ಬೋಧನೆ ಹೇಗಿರ್ಬೇಕಂತಂದರೆ ಅದು ಅಪೋಸ್ತಲರ ಬೋಧನೆ ಅಂತಂದರೆ ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ಆಲೋಚನೆ ಏನಂತ ಮಾತುಗಳಿಲ್ಲ. ಅಪೋಸ್ತಲರ ಬೋಧನೆ ಅಂತಂದರೆ ಭಾಳ ಸರಳವಾಗಿ ತಂದೆಯಾದ ದೇವರು ಬೋಧಿಸಿದ್ದನ್ನೇ ಕರ್ತನಾದ ಯೇಸು ಕ್ರಿಸ್ತನ ಏನು ಮಾಡ್ತಾ ಇದ್ದಾನೆ? ಬೋಧಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಬೋಧಿಸಿದ್ದನ್ನೇ ಪರಿಶುದ್ಧಾತ್ಮನ ತೆಗೆದುಕೊಂಡು ಏನು ಮಾಡ್ತಾ ಇದ್ದಾನೆ? ಬೋಧಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ಅಪೋಸ್ತಲರು ಏನೆಲ್ಲ ಪ್ರಕಟಿಸ್ತಾ ಇದ್ದಾರೋ ಅದು ಅಪೋಸ್ತಲರ ಬೋಧನೆ. ಆ ರೀತಿ ಬೋಧಿಸಲ್ಪಟ್ಟಂಥ ಬೋಧನೆ ಇವತ್ತು ನಮ್ಮ ಗ್ರಂಥರೂಪವಾಗಿ ನಮ್ಮ ಮುಂದಿದೆ. ಈ ಗ್ರಂಥರೂಪವಾಗಿರ್ತಕ್ಕಂಥ ಬೋಧನೆ ಮುಖಾಂತರ ಇವತ್ತು ದೇವರು ಪ್ರತಿಯೊಬ್ಬ ಮನುಷ್ಯರನ್ನು ಕೂಡ ಏನು ಮಾಡಬೇಕು? ರಕ್ಷಿಸಬೇಕಂತಕ್ಕಂಥದ್ದು ದೇವರ ಅನಾದಿ ಸಂಕಲ್ಪ. ಒಬ್ಬ ಮನುಷ್ಯ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರು ಅನುಗ್ರಹಿಸುವಂಥ ಪ್ರಭಾವವನ್ನು ನಿತ್ಯತ್ವವನ್ನು ಪಡ್ಕೊಳ್ಬೇಕು ಅಂತಂದರೆ ಈ ಬೋಧನೆ ಮುಖಾಂತರನೇ ಹೋಗ್ಬೇಕು ಹೊರತಾಗಿ ಬೇರೆ ರೀತಿಯಿಂದ ಹೋದರೆ ಅದು ನಮಗೆ ದೊರಕೋದಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ
1ನೇ ವಚನದಿಂದ, ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ನೆಕ್ಸ್ಟ್ 5ನೇ ವಚನದಲ್ಲಿ, ನಿಮ್ಮ ನಂಬಿಕೆಯು ಮಾನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರ ಆತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದನು. 6ನೇ ವಚನ ಭಾಳ ಇಂಪಾರ್ಟೆಂಟ್. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ ಅಂತ ಹೇಳ್ತಾರೆ. ಆ ದೇವರ ಜ್ಞಾನ ಯಾವುದು ಅಂತಂದರೆ, ಅದು ಯಾವುದು ಅಂತಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ ಅಂತ ಹೇಳ್ತಾನೆ. ಅಂದರೆ ದೇವರು ನಮ್ಮ ಮಹಿಮೆಗೋಸ್ಕರ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಅದು ಅಪೊಸ್ತಲರ ಬೋಧನೆ, ಅದು ಕ್ರಿಸ್ತನ ಬೋಧನೆ, ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ಅಪೊಸ್ತಲರು ಬೋಧಿಸಿದಂಥ ಬೋಧನೆ. ಈ ಬೋಧನೆ ಲೋಕೋತ್ಪತ್ತಿಗಿಂತ ಮೊದಲೇ ದೇವರು ನಮ್ಮ ಮಹಿಮೆಗೋಸ್ಕರ ಅದನ್ನು ಏನು ಮಾಡಿದ್ದಾನೆ ಅಂತಂದರೆ ನೇಮಿಸಿದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ಬೋಧನೆ ಮುಖಾಂತರವೇ ಪ್ರತಿ ಮನುಷ್ಯನೂ ಕೂಡ ದೇವರ ಬಳಿಗೆ ಬರಬೇಕು ಅನ್ನುವಂಥದ್ದು ದೇವರ ಒಂದು ಆಲೋಚನೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಗ್ರಂಥದಲ್ಲಿ ಗಮನಿಸಬೇಕಾದ್ರೆ ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂತಹ ಬಹುವಿಶೇಷವಾದಂಥ ಇನ್ನೊಂದು ಭಾಗ ಯಾವುದಂತಂದರೆ ಸಭೆ, ಚರ್ಚ್. ಸಭೆ ಅಂತಕ್ಕಂಥದ್ದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಒಂದು ಯೋಜನೆ, ಅದು ಪ್ಲ್ಯಾನ್. ಅದು ಆ ಸಭೆ ಯಾರು ಅಂತಂದರೆ, ಯಾರೆಲ್ಲ ಯೇಸು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗಿ ತಮ್ಮ ಪಾಪಗಳ ನಿಮಿತ್ತವಾಗಿ ಪಶ್ಚಾತ್ತಾಪಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರ ಕುಮಾರನೆಂಬುದಾಗಿ ಒಪ್ಪಿಕೊಂಡು ಪಾಪ ಪರಿಹಾರಕ್ಕೋಸ್ಕರ ನೀರಿನಿಂದಲೂ ಆತ್ಮನಿಂದಲೂ ಹೊಸ ಜನ್ಮವನ್ನು ಪಡೆದು ನೂತನ ಸೃಷ್ಟಿಯಾಗಿರ್ತಕ್ಕಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿ ಯಾರು ಅಂತಂದರೆ ದೇವರ ಸಭೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ ಅಂತ ಹೇಳ್ತಾನೆ ಪೌಲನು. ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ ಅಂತ ಹೇಳ್ತಾನೆ. ಆ ಸಭೆ ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಸಭೆ. ಅದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಏಕೈಕ ಸಭೆ ಕ್ರಿಸ್ತನು ಆ ಸಭೆಗೆ ಶಿರಸ್ಸಾಗಿರುವಂಥ ಸಭೆ. ಆ ಶಿರಸ್ಸಿಗೆ ಹೊಂದಿಕೊಂಡಿರ್ತಕ್ಕಂತಹ ದೇಹ ಆತನ ಸಭೆ ಅಂತ ಹೇಳ್ತಾನೆ. ಈಗ ತಾನೇ ಸಹೋದರರು ಓದಿದಂಥ ವೇದವಾಕ್ಯದ ಭಾಗದಲ್ಲಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ಆತನನ್ನು ಎಲ್ಲದರ ಮೇಲೆ ಇರಿಸಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಸಭೆಗೆ ಶಿರಸ್ಸಾಗಿ ನೇಮಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. 1ನೇ ಅಧ್ಯಾಯ 22ನೇ ವಚನದಲ್ಲಿ ಆತನು ಸಮಸ್ತವನ್ನೂ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಎಲ್ಲವನ್ನೂ ಕೂಡ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದ್ದಾನೆ ಅಂತಂದರೆ ಸಭೆಯ ಕಾಲ್ ಕೆಳಗಡೆ ಎಲ್ಲವೂ ಇದೆ. ಏನಿದೆ? 21ನೇ ವಚನದಲ್ಲಿ ಹೇಳ್ತಾನೆ, ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನ ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ ಅಂತ ಹೇಳ್ತಾನೆ. ಹಾಗಾಗಿ ಸಭೆ ಅಂತಕ್ಕಂಥದ್ದು ಮನುಷ್ಯನಿಂದ ನಿರ್ಮಿತವಾದಂಥ ಒಂದು ಸಂಘ ಅಲ್ಲ ಅದು. ಈಗ ಉದಾಹರಣೆಗೆ ರೋಮನ್ ಕ್ಯಾಥಲಿಕ್ ಚರ್ಚ್ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಕ್ರಿಸ್ತಶಕ 606 ಬೋನಿಫೆಸ್ 2 ಅಥವಾ 3 ಅಂತಿದೆ. ಅವರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಮೆಥೋಡಿಸ್ಟನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತಂದರೆ ಜಾನ್ ವೆಸ್ಲಿ ಅಂತ ಹೇಳ್ತಾರೆ. ಸೊ ಹಾಗೆ ಪ್ರಸ್ತುತ ಲೋಕದಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ಸಭೆಗಳ ನಿರ್ಮಾಣಿಕನು, ಸಭೆಗಳನ್ನು ಸ್ಥಾಪಿಸಿದಂತಹ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ. ಆ ವ್ಯಕ್ತಿ ಇಂತಿಂಥ ಕಾಲಘಟ್ಟದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ನಮಗೆ ಕಂಡು ಬರ್ತದೆ. ಆದರೆ ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಸಭೆ, ಆ ಸಭೆ ಕ್ರಿಸ್ತಶಕ 33ನೇ ಇಸ್ವಿಯಲ್ಲಿ ಪಂಚಾಶತ್ತಮ ಹಬ್ಬದ ದಿನದಂದು ಯೆರೂಸಲೇಮಿನಲ್ಲಿ ಪರಿಶುದ್ಧಾತ್ಮ ಪ್ರೇರೇಪಣೆ ಮೂಲಕ ಅಪೊಸ್ತಲನಾದಂತಹ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನು ತನಗೆ ಕೊಡಲ್ಪಟ್ಟಂತಹ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ತೆರೆಯುವುದರ ಮುಖಾಂತರ, ಸುವಾರ್ತೆಯನ್ನು ಸಾರುವುದರ ಮುಖಾಂತರ ಅಲ್ಲಿ ಇಂಚುಮಿಂಚು 3,000 ಜನರು ಸುವಾರ್ತೆಗೆ ವಿಧೇಯರಾಗಿ
ನೀರಿನಿಂದಲೂ ಆತ್ಮನಿಂದಲೂ ನೂತನ ಸೃಷ್ಟಿಯಾಗಿ ದೀಕ್ಷಾಸ್ಥಾನದ ಮುಖಾಂತರ ದೇವರ ರಾಜ್ಯ, ದೇವರ ಸಭೆ ಆಗ್ತಾರೆ. ಅದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಏಕೈಕ ಸಭೆ ಅಂತೆ, ಸಭೆ ಅದು. ಸೊ ಹಾಗಾಗಿ ಆ ಸಭೆ ಏನಾಗ್ಬೇಕಂತಂದರೆ ಇವತ್ತು ಲೋಕದಲ್ಲೆಲ್ಲ ವಿಸ್ತರಿಸಿದೆ. ಆ ವಿಸ್ತರಿಸಿ ಇವತ್ತು ಮಂಗಳೂರು ಭಾಗಕ್ಕೂ ಬಂದಿದೆ. ಆ ಮಂಗಳೂರು ಭಾಗದಲ್ಲಿ ಕೂಡ ದೇವರು ರಕ್ಷಣೆ ಮಾರ್ಗದಲ್ಲಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ತನ್ನ ಮಗನ ಮಂಡಳಿಗೆ ಏನು ಮಾಡಿದ್ದಾನೆ, ಇವತ್ತು ಸೇರಿಸ್ತಾ ಇದ್ದಾನೆ. ಅದು ಸಭೆ. ಅದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಏಕೈಕ ಸಭೆ, ದ ಒನ್ ಆ್ಯಂಡ್ ಓನ್ಲಿ ಚರ್ಚ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸಭೆ ದೇವರಲ್ಲಿ ಭಾಳ ವಿಶೇಷವಾದಂಥ ಒಂದು ಗೌರವವನ್ನು ಪಡ್ಕೊಂಡಂಥ ಒಂದು ಸಭೆ ಇದು. ಈ ಸಭೆ ಮುಖಾಂತರವೇ ದೇವರ ನಾನಾ ವಿಧವಾದಂಥ ಜ್ಞಾನ ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ತನ್ನ ಮಗನ ಸಭೆಯ ಮುಖಾಂತರ ಗೊತ್ತಾಗಬೇಕು. ಜ್ಞಾನ, ತಿಳುವಳಿಕೆ ಅಂತಕ್ಕಂಥದ್ದು, ದೈವಿಕ ಜ್ಞಾನ, ದೈವಿಕ ಸಂಕಲ್ಪ ಅಂತಕ್ಕಂಥದ್ದು ಸಭೆ ಮುಖಾಂತರ ಪ್ರಚುರಪಡಿಸಬೇಕು ಅನ್ನುವಂಥದ್ದು ದೇವರ ಒಂದು ಆಸೆ ಪ್ರೇರಣೆ. ಅದಕ್ಕೆ ಎಫೆಸ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಈ ಭಾಗವನ್ನು ನಾವು ಗಮನಿಸ್ತೇವೆ. ದೇವರು ಅನಾದಿ ಸಂಕಲ್ಪದ ಮೇರೆಗೆ ಅಂತಿದೆ ನೋಡಿ, 3ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ಸಭೆಯ ಮುಖಾಂತರ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭೆ ಅಂತಂದರೆ ಏನೋ ಬಹಳ ನಾವು ಕಡಿಮೆಯಾಗಿ ನೋಡುವಂಥದ್ದಲ್ಲ, ಏನೋ ಅದನ್ನು ಚಿಕ್ಕದಾಗಿ ನೋಡುವಂಥದ್ದಲ್ಲ, ಅದು ಭಾಳ ದೊಡ್ಡದಾದಂಥ ಶ್ರೇಷ್ಠವಾದಂಥದ್ದು ದೇವರ ಆಲೋಚನೆಯಲ್ಲಿ ಸಭೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸಭೆಯೇ ಇವತ್ತು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಶ್ರೇಷ್ಠವಾದಂಥ ಯೋಜನೆ. ಅಂಥ ಸಭೆ ಇವತ್ತು ಲೋಕದಲ್ಲೆಲ್ಲ ಪಸರಿಸಿದೆ. ಯೂನಿವರ್ಸಲ್ ಚರ್ಚ್. ಬೆಂಗಳೂರಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ ಆಗಿರ್ಬೋದು, ಮಂಗಳೂರಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ ಆಗಿರ್ಬೋದು, ಅಮೆರಿಕದಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ ಆಗಿರ್ಬೋದು, ಮತ್ತಿನ್ಯಾವುದೇ ದೇಶದಲ್ಲಿರ್ತಕ್ಕಂಥ ಸಭೆ ಆಗಿರ್ಬೋದು, ಅವೆಲ್ಲವೂ ಕೂಡ ಯೂನಿವರ್ಸಲ್ ಆಗಿ ಒಂದೇ ಸಭೆ, ಕ್ರಿಸ್ತನ ಸಭೆ. ಆದರೆ ಸ್ಥಳೀಯ ಸಭೆಗಳು, ಇದು ಸ್ಥಾನಿಕ ಸಭೆ. ಆ ಸ್ಥಾನಿಕ ಸಭೆ ಇವತ್ತು ಏನಾಗಿದೆ ಅಂತಂದರೆ ದೇವರ ದೃಷ್ಟಿಯಲ್ಲಿ ನಮ್ಮ ಕರ್ತವ್ಯಗಳೇನು, ಸ್ಥಾನಿಕ ಸಭೆಯ ಕರ್ತವ್ಯಗಳೇನು, ಸ್ಥಾನಿಕ ಸಭೆ ದೇವರ ಒಂದು ಆಲೋಚನೆಯಲ್ಲಿ, ದೈವಿಕವಾದಂಥ ಚಿಂತನೆಯಲ್ಲಿ ಏನೆಲ್ಲ ಮೈಗೂಡಿಸ್ಕೊಂಡು ಮುಂದಕ್ಕೆ ಸಾಗಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಆಲೋಚನೆ. ಸೊ ಹಾಗಾಗಿ ಇವತ್ತು ಈ ಮಂಗಳೂರು ಕ್ರಿಸ್ತನ ಸಭೆಯ ಮೂಲಕ ಏರ್ಪಡಿಸಿದಂಥ ಒಂದು ದಿನದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಅಂಶ ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರುವಂತಹ ಓಟ ಏನು ಅಂತೇಳಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು ನಾವು ಗಮನಿಸುವಾಗ 11ನೇ ಅಧ್ಯಾಯದಲ್ಲಿ ಇಲ್ಲಿ ವಿಶ್ವಾಸ ವೀರರನ್ನು ನಾವು ಕಾಣಿಸ್ತೀವಿ. ನಂಬಿಕೆಯ ವೀರರು ನಂಬಿಕೆಗೋಸ್ಕರ ತಮ್ಮ ಜೀವಿತಗಳನ್ನು ಯಾವ ರೀತಿಯಾಗಿ ಅವರು ಕಳೆದರು, ಯಾವ ರೀತಿಯಾಗಿ ಆ ನಂಬಿಕೆಗೋಸ್ಕರ ತಮ್ಮ ಜೀವಿತಗಳನ್ನು ಪ್ರತಿಷ್ಠಿಸಿಕೊಂಡ್ರು ಅನ್ನುವಂಥ ಒಂದು ಅನೇಕರ ಒಂದು ಉದಾಹರಣೆಯನ್ನು ನಾವು ಈ ಒಂದು 11ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಈ 11ನೇ ಅಧ್ಯಾಯದಲ್ಲಿರ್ತಕ್ಕಂಥ ವಿಶ್ವಾಸ ವೀರರಲ್ಲಿ ಯಾರೆಲ್ಲ ಇದ್ದಾರೆ ಅಂಥೇಳಿ ನಾವು ಗಮನಿಸಿದರೆ ಅಲ್ಲಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ರಾಜರು ಇದ್ದಾರೆ, ದೇವರಿಂದ ಅತ್ಯಧಿಕವಾಗಿ ಆಶೀರ್ವಾದವನ್ನು ಹೊಂದಿದಂಥವರಿದ್ದಾರೆ, ದೇವರಿಗೋಸ್ಕರ ದೇವರ ವಾಕ್ಯದ ನಿಮಿತ್ತ ಎಲ್ಲವನ್ನು ಕಳ್ಕೊಂಡಂಥವರು ಇದ್ದಾರೆ, ಒಬ್ಬ ವ್ಯಭಿಚಾರಿಯಾದಂಥ ಒಬ್ಬ ಸ್ತ್ರೀ ಇದ್ದಾಳೆ, ನ್ಯಾಯಸ್ಥಾಪಕರಿದ್ದಾರೆ. ಸೊ ಈ ರೀತಿಯಾದಂತಹ ಎಲ್ಲ ವರ್ಗದವರನ್ನು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಸೊ ಈ ಎಲ್ಲ ವರ್ಗದವರು ಏನು ಮಾಡಿದ್ದಾರೆ ಅಂತಂದರೆ ತಮಗೆ ನೇಮಕವಾದಂತಹ ವಿಶ್ವಾಸ ಜೀವಿತವೆಂಬ ಓಟವನ್ನು ಅವ್ರು ಏನು ಮಾಡಿದ್ದಾರೆ, ಓಡಿದ್ದಾರೆ. ಹೆಂಗೆ ಓಡಿದ್ದಾರೆ ಅಂತಂದರೆ ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಅವರು ಇದನ್ನೆಲ್ಲ ಓಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನದಲ್ಲಿ, ಇವೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಏನಾಗಿದ್ದಾರೆ, ಅವರು ಮುಕ್ತರಾಗಿದ್ದಾರೆ ಅಂತ ಹೇಳ್ತಾನೆ. ನಂಬಿಕೆಯಿಂದ
ತಮಗೆ ನೇಮಕವಾದಂತಹ ಓಟವನ್ನು ಅವರು ಯಶಸ್ವಿಯಾಗಿ ಓಡಿ ಗುರಿ ಮುಟ್ಟಿದ್ದಾರೆ. ಈ 11ನೇ ಅಧ್ಯಾಯದಲ್ಲಿರ್ತಕ್ಕಂತಹ ಈ ವಿಷಯ 12ನೇ ಅಧ್ಯಾಯಕ್ಕೆ ಲಿಂಕ್ ಕೊಡ್ತಾ ಇದೆ ನಮಗೆ. 12ನೇ ಅಧ್ಯಾಯ 1ನೇ ವಚನದಲ್ಲಿ ಆದ ಕಾರಣ ಅಂತ ಹೇಳ್ತಾರೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ ಅಂತ ಹೇಳ್ತಾನೆ. ನಮಗೆ ನೇಮಕವಾದಂಥ ಓಟ ಅಂತ ಹೇಳ್ತಾನೆ. ಸೊ ಈ ಓಟವನ್ನು ಆಲ್ರೆಡಿ ಓಡಿದ್ದಾರೆ. ಯಾರು ಓಡಿದ್ದಾರೆ? ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿರ್ತಕ್ಕಂತಹ ನಂಬಿಕೆ ವೀರರು ಓಡಿದ್ದಾರೆ. ಹೆಂಗ್ ಓಡಿದ್ದಾರೆ? ನಂಬಿಕೆಯಿಂದ ಓಡಿದ್ದಾರೆ. ದೇವರ ಮೇಲೆ ತಮ್ಮ ಜೀವಿತಗಳನ್ನು ಅರ್ಪಿಸಿಕೊಂಡು ಅವರು ಓಡಿದ್ದಾರೆ. ಸೊ ಈಗ ಅವರು ಓಡಿ ನಮಗೊಂದು ಏನು ಮಾಡಿದ್ದಾರೆ ಅಂತಂದರೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ. ನಾವು ಓಡಿದ್ದೀವಿ, ನೀವು ಓಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಓಡಿದ್ದೀವಿ, ನೀವು ಓಡ್ರಿ ಅಂತ ಹೇಳ್ತಾನೆ. ಇಲ್ಲ ಕಣ್ರಿ, ನೀವು ರಾಜರಿದ್ದೀರಿ, ನಿಮಗೆಲ್ಲ ಫೆಸಿಲಿಟೀಸ್ ಇದೆ, ನೀವು ಆರಾಮಾಗಿ ಓಡಿದಿರಿ ಬಿಡ್ರಿ ಅಂತ ಹೇಳೋಕ್ಕಾಗಲ್ಲ. ನಾವು ಬಡವರಿದ್ದೀವಿ, ಭೌತಿಕವಾದಂಥ ಕೊರತೆಗಳು ನಮಗಿದ್ದಾವೆ, ನೀವು ಓಡಿದಂಥ ಓಟನ್ನು ನಮಗೆ ಓಡೋಕ್ಕಾಗಲ್ಲ ಅನ್ನುವಂತಹ ಹೇಳುವಂಥ ನೆಪಗಳು ನಮ್ಮ ಮುಂದಿಲ್ಲ. ಯಾಕೆಂದರೆ ನಮ್ಮಂಗೆ ಇರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ಓಡಿದ್ದಾರೆ. ಅವರು ಇವತ್ತು ನಮಗೊಂದು ಟಾರ್ಗೆಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ. ನಾನು ಈ ಓಟನ್ನು ಓಡಿದ್ದೀನಿ, ನೀವು ಓಡ್ರಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಗ್ರಂಥಕರ್ತ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲಿರುವುದರಿಂದ, ಇಷ್ಟು ಜನ ಇದ್ದಾರೆ. ಯಾರ್ಯಾರಿದ್ದಾರೆ? ಅಬ್ರಾಮ್ ಇದ್ದಾನೆ, ಇಸಾಕ್ ಇದ್ದಾನೆ, ಯಾಕೋಬ್ ಇದ್ದಾನೆ, ಆಮೇಲೆ ಇನ್ಯಾರಿದ್ದಾರೆ? ಹನೋಕ್ ಇದ್ದಾನೆ, ಗಿದ್ಯೋನ್ ಇದ್ದಾನೆ, ಬಾರಾಕ್ ಇದ್ದಾನೆ, ಸಂಸೋನ್ ಇದ್ದಾನೆ, ಯಫತ್ ಇದ್ದಾನೆ, ದಾವೀದ್, ಸಾಮ್ವೇಲು, ಒಬ್ಬರ ಇಬ್ಬರ, ಇಷ್ಟು ಜನ ಇದ್ದಾರೆ. ಇಷ್ಟು ಜನರು ಕೂಡ ತಮಗೆ ನೇಮಕವಾದಂಥ ಓಟವನ್ನು ಅವ್ರ ನಂಬಿಕೆಯಿಂದ ದೇವರ ಮೇಲೆ ತಮ್ಮನ್ನು ತಾವು ಆತುಕೊಳ್ಳುವುದರ ಮುಖಾಂತರ ಆ ಓಟವನ್ನು ಓಡಿ ಹೊತ್ತು ಕೊನೆಗಾಣಿಸಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ನಮಗೆ. ಸೊ ಇವತ್ತು ಅವರು ನಮಗೆ ಹೇಳ್ತಾ ಇದ್ದಾರೆ, ನಾವು ಓಡಿದ್ದೀವಿ, ನೀವು ಕೂಡ ಏನು ಮಾಡಿರಿ, ಓಡ್ರಿ ಅಂತ ಹೇಳ್ತಾ ಇದ್ದಾನೆ. ಓಡ್ರಿ ಅಂತ ಹೇಳ್ತಾರೆ. ಹೆಂಗೆ ಓಡಿದ್ವಿ ನಾವು ಅಂತಂದರೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವಂಥ ಯೇಸುವಿನ ಮೇಲೆ ನೀವು ದೃಷ್ಟಿ ಇಟ್ಟು ಓಡ್ರಿ. ನಮಗೆ ಇನ್ನೂ ಯೇಸು ಇಲ್ಲ. ಅವಾಗ ಯೇಸು ಕ್ರಿಸ್ತನ ಇದ್ದನ? ಅವರಿಗೆ ಅಬ್ರಹಾಮನ ಯೇಸು ಕ್ರಿಸ್ತನ ಇದ್ದನ? ಇಲ್ಲ. ಮೋಶೆಗೆ ಯೇಸು ಕ್ರಿಸ್ತನ ಇದ್ದನ? ಇಲ್ಲ. ಇವಾಗ ನಮಗೆ ಯಾರಿದ್ದಾರೆ ಅಂತಂದರೆ ಯೇಸು ಕ್ರಿಸ್ತನ ಇದ್ದಾನೆ. ಇವತ್ತು ಶ್ರೇಷ್ಠನಾದಂಥ ಮಹಾಯಾಜಕನಾಗಿ ನಮಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾನೆ. ನಾವು ಅನುಭವಿಸುವಂತಹ ಶೋಧನೆಗಳ ಆ ಒಂದು ಅನುಭವ ಇಲ್ಲ ಅಂತ ಹೇಳಕ್ಕಾಗದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತ ನಮಗೋಸ್ಕರ ಇವತ್ತು ಪರಿಪಾಲನೆ ಮಾಡ್ತಾ ಇದ್ದಾನೆ. ಎಲ್ಲವನ್ನು ಅನುಭವಿಸಿದ್ದಾನೆ ಆತನು. ಈ ಶರೀರದಲ್ಲಿ ನಾವೆಲ್ಲ ಏನು ಅನುಭವಿಸ್ತಾ ಇದ್ದೀವೋ ಅದೆಲ್ಲವನ್ನು ಕೂಡ ಏನು ಮಾಡಿದ್ದಾನೆ? ಆತನು ಕೂಡ ಅನುಭವಿಸಿದ್ದಾನೆ. ಇಬ್ರಿಯರು ಬರೆದ ಪತ್ರಿಕೆ ಈ ವಿಷಯವನ್ನು ಗಮನಿಸ್ತೇವೆ ನಾವು. ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ, ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯುಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆತನು ಅನುತಾಪವಿಲ್ಲದವನಲ್ಲ. ಸೊ ಆತನು ಏನು ಮಾಡಿದಾನಂತಂದರೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಇಂಥ ಒಂದು ಶ್ರೇಷ್ಠ ನಾಯಕತ್ವ ಇವತ್ತು ನಮಗಿದೆ. ಸೊ ಹಾಗಾಗಿ ಈ ಒಂದು ನಾಯಕತ್ವದಲ್ಲಿಯೂ ಕೂಡ ನಾನು ಓಡಲಿಲ್ಲ ಅಂತಂದರೆ ನನ್ನಂತಹ ವಿಫಲವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಯಾರೂ ಇರೋದಿಲ್ಲ ಅಂತೇಳಿ ಅರ್ಥ. ಇಷ್ಟೊಂದು ಫೆಸಿಲಿಟಿ ಇದೆ ನಮಗೆ. ಸೊ ಹಾಗಾಗಿ ಇವತ್ತು ವ್ಯಕ್ತಿಗತವಾಗಿ ನಾನು ಓಟನ್ನು ಓಡಬೇಕಾಗಿದೆ. ಎರಡನೇದಾಗಿ ಸಭೆಯಾಗಿ ನಾನು ಓಟವನ್ನು ಓಡಬೇಕಾಗಿದೆ. ಸಭೆಯಾಗಿ, ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರ್ತಕ್ಕಂಥ ಓಟ ಯಾವುದು? ಈಗ ಆಲ್ರೆಡಿ ಸ್ಥಾನಿಕ ಸಭೆಯಾಗಿ ಯಾರೆಲ್ಲ ಓಟನ್ನು ಓಡಿದ್ದಾರೆ, ಹೆಂಗೆ ಓಡಿದ್ದಾರೆ ಅವರು ಅನ್ನುವಂಥದ್ದನ್ನು ಒಂದು ಸರಿ ನಾವು ಗಮನಿಸಬೇಕಾಗತ್ತೆ. ಸೊ ವಿಷಯವನ್ನು ನಾವು ಗಮನಿಸಿದ್ರೆ, ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರ್ತಕ್ಕಂಥ ಓಟ ಬಹಳ ವಿಶೇಷವಾದಂಥ ಓಟ. ಯಾಕಂದರೆ ಸಭೆ ವಿಷಯದಲ್ಲಿ ಪೌಲನು ತಿಮೋತಿಗೆ ಬರೆದಂತಹ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಬಹಳ ಸ್ಪಷ್ಟವಾದಂಥ ಮಾತು ಹೇಳ್ತಾನೆ. ಅದ್ಭುತವಾದಂಥ ಒಂದು ವಿಶೇಷವಾದಂಥ ಮಾತು. ಪೌಲನು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ
3ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ, ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆಯುಂಟು, ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಏನು? ದೇವರ ಮನೆಯಲ್ಲಿ ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ಹೆಂಗೆ ನಡ್ಕೊಳ್ಬೇಕು, ನೀನು ಹೆಂಗೆ ನಡ್ಕೊಳ್ಬೇಕು ಅಂತೇಳಿ ನಿನಗೆ ಗೊತ್ತಾಗಬೇಕಂತೇಳಿ ಈ ಸಂಗತಿಗಳನ್ನು ಬರೆದಿದ್ದೇನೆ. ಯಾಕೆ ಅಂತಂದರೆ ಆ ಸಭೆಯು ಸತ್ಯಕ್ಕೆ ಏನಾಗಿದಂತೆ? ಸ್ತಂಭವೂ ಆಧಾರವೂ ಆಗಿದೆ. ಇಲ್ಲಿ 2 ಪಾಯಿಂಟ್ ಇದೆ ನೋಡಿ. ಸಭೆ ಏನಾಗಿದಂತೆ? ಸತ್ಯಕ್ಕೆ ಸ್ತಂಭ. ಸ್ತಂಭ ಮೀನ್ಸ್ ಪಿಲ್ಲರ್. ಕಾಲಮ್ಸ್ಗಳು, ಕಾಲಮ್ ಆಗಿದೆ ಒಂದು. ಎರಡನೇದ್ದೇನು? ಆಧಾರ ಯಾವುದಕ್ಕೆ? ಸತ್ಯಕ್ಕೆ ಆಧಾರ. ಸತ್ಯಕ್ಕೆ ಆಧಾರ ಯಾವುದಂತಂದ್ರೆ ಸಭೆ. ಆ ಸಭೆ ಸತ್ಯಕ್ಕೆ ಇವತ್ತು ಆಧಾರವಾಗಿದೆ ಅಂತಂದರೆ, ಸತ್ಯ ಕರೆಕ್ಟಾಗಿ ನಿಂತ್ಕೊಂಡ್ರೆ ಆ ರೂಫ್ ಕೂಡ ಏನಾಗುತ್ತೆ? ನಿಂತ್ಕೊಂತದೆ, ಗಟ್ಟಿಯಾಗಿ ನಿಂತ್ಕೊಂತದೆ. ಆ ಸ್ತಂಭ ವೀಕ್ ಆಯಿತು ಅಂತಂದರೆ ಆ ರೂಫ್ ಕೆಳಗಡೆ ಬಿದ್ದು ಹೋಗ್ತದೆ. ಸೊ ಇವತ್ತು ಪ್ರತಿಯೊಂದು ಸ್ಥಾನಿಕ ಸಭೆ ಇವತ್ತು ನಮ್ಮ ಮುಂದೆ ಇಡಲ್ಪಟ್ಟಂಥ ಒಂದು ಓಟವನ್ನು ಓಡಬೇಕು ಅಂತಂದರೆ, ನಂಬರ್ 1 ಏನಂತಂದರೆ ಸತ್ಯಕ್ಕೆ ಸ್ತಂಭವಾಗಿ ಸಭೆ ನಿಲ್ಲಲ್ಪಡಬೇಕು. ಅಂದರೆ ನೀವು ಏನೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಸತ್ಯಕ್ಕೆ ಅನುಸಾರವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಸತ್ಯನ ಹೊರತುಪಡಿಸಿ ಜನರ ಮೆಚ್ಚುಗೆಗೋಸ್ಕರ, ಜನರಿಂದ ಭೌತಿಕವಾದಂತಹ ಲಾಭಗಳನ್ನು ಪಡೆಯೋದಕ್ಕೋಸ್ಕರ ದೇವರ ವಾಕ್ಯಗಳನ್ನು ನಿರರ್ಥಕ ಮಾಡಿ ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನು, ಮನುಷ್ಯರನ್ನು ಸಂತೋಷಗೊಳಿಸುವಂತಹ ದಿಕ್ಕಿನಲ್ಲಿ ನಾವೇನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅದು ಸತ್ಯಕ್ಕೆ ಸ್ತಂಭವಾಗಿರುವಂತಹ ಸಭೆ ಅಲ್ಲ. ಹಾಗಾಗಿ ಪೌಲನು ತಿಮೋತಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಆ ಸಭೆ ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿರೋದ್ರಿಂದ ಜನರು ಆ ಸಭೆಯಲ್ಲಿ ಹೆಂಗೆ ನಡ್ಕೊಳ್ಬೇಕು ಅನ್ನೋದನ್ನು ನೀನು ಮೊದಲು ತಿಳಿಸು ಅಂತ ಹೇಳ್ತಾನೆ. ಸೊ ಸಭೆ ಯಾವ ರೀತಿ ನಡ್ಕೊಳ್ಬೇಕು ಅಂತಂದರೆ 2 ರೀತಿಯಾಗಿ ನಾವು ನಡ್ಕೊಳ್ಬೇಕು. ಹೇಗೆ ನಾವು ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟವನ್ನು ಮುಂದುವರಿಸ್ಬೇಕಂತಂದರೆ, ನಂಬರ್ 1 ಸೈದ್ಧಾಂತಿಕವಾಗಿ. ಒಂದನೇದ್ದು ಸೈದ್ಧಾಂತಿಕವಾಗಿ. ಸೈದ್ಧಾಂತಿಕವಾಗಿ ಅಂದ್ರೇನು? ಸೈದ್ಧಾಂತಿಕವಾಗಿ ಅಂತಂದರೆ ಡಾಕ್ಟ್ರಿನಲ್ಲಿ ಅಂತ, ಸಿದ್ಧಾಂತಗಳ ಪ್ರಕಾರ ಅಂತ. ಸಿದ್ಧಾಂತ ಇರಬೇಕು ಸೈದ್ಧಾಂತಿಕವಾಗಿ, ಡಾಕ್ಟ್ರಿನಲ್. ಆ ಸಿದ್ಧಾಂತಗಳ ಪ್ರಕಾರ ಸಭೆ ಏನಾಗಬೇಕಂತಂದರೆ ಓಟನ್ನು ಓಡಬೇಕು. ಈ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಓಡೋದಲ್ಲ. ಈ ಸಿದ್ಧಾಂತಗಳು ಹೆಂಗಿದೆ? ಸಭೆ ಸಿದ್ಧಾಂತಗಳು ಹೆಂಗಿತ್ತಂದರೆ, ಸಭೆ ಅಂದರೆ ಏನು? ಪರಿಶುದ್ಧರು, ಪ್ರತ್ಯೇಕಿಸಲ್ಪಟ್ಟಂಥವರು. ಹೌದಲ್ವಾ? ಸಭೆ ಅಂದರೆ ಪರಿಶುದ್ಧರು, ಪ್ರತ್ಯೇಕಿಸಲ್ಪಟ್ಟಂಥವ್ರು. ಎಕ್ಲೇಶಿಯಾ ಅಂತೇಳಿ ಗ್ರೀಕಲ್ಲಿ ಹೇಳ್ತಾರೆ. ಎಕ್ಲೇಶಿಯಾ ಅಂತಂದರೆ ಕರೆಯಲ್ಪಟ್ಟವರು ಅಂತ. ಎಲ್ಲಿಂದ ಕರೆಯಲ್ಪಟ್ಟವರು? ಅಂಧಕಾರದ ದೊರೆತನದಿಂದ ಬಿಡಿಸಲ್ಪಟ್ಟು ದೇವರ ರಾಜ್ಯದೊಳಗೆ ಕರೆಯಲ್ಪಟ್ಟಂಥವರು, ದೇವರ ಮನೆಯಲ್ಲಿ ಕರೆಯಲ್ಪಟ್ಟಂಥವರು, ಸತ್ಯಕ್ಕೆ ಸ್ತಂಭವಾಗಿರ್ತಕ್ಕಂಥವರು. ಸೊ ಹಾಗಾಗಿ ಸೈದ್ಧಾಂತಿಕವಾಗಿ ಸಭೆ ಏನು ಮಾಡ್ಬೇಕಂತಂದರೆ ಓಟನ್ನು ಓಡಬೇಕು. ಫಸ್ಟ್ ನಂಬರ್ 1. ಎರಡನೇದ್ದು ಮಾದರಿಕರವಾದಂಥ ಜೀವಿತ. ಮಾದರಿಯಾಗಿ ಓಡಬೇಕು. ಮಾದರಿಯಾಗಿ ಅಂತಂದರೆ ನಮ್ಮ ಜೀವನ ಹೆಂಗಿರ್ಬೇಕಂತಂದರೆ ಮಾದರಿಯಾಗಿರ್ಬೇಕು, ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು. ಈಗ ಕದಿಬಾರ್ದಂತ ಹೇಳ್ತಕ್ಕಂಥ ನಾನು, ಕದಿಬಾರ್ದಂತೇಳಿ ಬೋಧಿಸುವಂಥ ನಾನೇ ಕದ್ರೆ ಅದೇನು ಮಾದರಿನದು? ಮಾದರಿ ಅಲ್ಲ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಅಂತ ಹೇಳಿ ಬೋಧಿಸುವಂಥ ನಾನು ನನ್ನ ಸಹೋದರನ್ನ ನೀಚ ಅಂತ ಅಂದರೆ ಆ ಬೋಧನೆಗೂ ನನ್ನ ಜೀವಿತಕ್ಕೂ ಏನಿಲ್ಲ, ಹೊಂದಾಣಿಕೆನೇ ಇಲ್ಲ. ಅದು ಮಾದರಿ ಅಲ್ಲ. ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅಂತ ಹೇಳ್ತಕ್ಕಂತಹ ನಾನು, ಬೋಧಿಸುವಂಥ ನಾನು, ನನ್ನ ಸಹೋದರ ಏನೋ ಒಂದು ತಪ್ಪು ಮಾಡಿದನಂತ ಹೇಳ್ಬಿಟ್ಟು ಆ ತಪ್ಪನ್ನು ನಾನು ಕ್ಷಮಿಸದ್ದೇ ಆತನನ್ನು ವೈರಿ ಅಂತೇಳಿ ನೋಡ್ತಕ್ಕಂಥ ನಾನು ಮಾದರಿಯನ್ನು ತೋರಿಸೋಕೆ ಹೇಗೆ ಸಾಧ್ಯ? ಆಗೋದಿಲ್ಲ. ಸೊ ಹಾಗಾಗಿ ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರ್ತಕ್ಕಂಥ ಓಟನ್ನು ನಾವು ಓಡಲೇಬೇಕು. ಓಡಬೇಕಾದ್ರೆ ಹೆಂಗೆ ಓಡಬೇಕಂತಂದರೆ ಸೈದ್ಧಾಂತಿಕವಾಗಿ ಹೋರಾಡಬೇಕು. ಎರಡನೇದು ಮಾದರಿಯಾಗಿ ಓಡಬೇಕು ಅಂತೇಳಿ. ಸೈದ್ಧಾಂತಿಕವಾಗಿ ಓಡಬೇಕು, ಮಾದರಿಯಾಗಿ ಓಡಬೇಕು ಅಂತ ಹೇಳ್ತಾರೆ. ಸೊ ಆ ಮಾದರಿತನ ಮತ್ತು ಸೈದ್ಧಾಂತಿಕವಾಗಿ ನಾನು ಇಲ್ಲ ಅಂತಂದರೆ ನನ್ನ ಓಟ ಅದು ವೇಸ್ಟು ಅಂತ ಅರ್ಥ. ನಾನು ಓಡೋದು ವೇಸ್ಟ್ ಅಂತೇಳಿ. ಅದಕ್ಕೆ ಪೌಲ
ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತೇನೆ, ಅದು ರೆಫರೆನ್ಸ್ ನನಗೆ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಅದು ನೆನಪಾದ್ರೆ ನನಗೆ ಹೇಳಿ. ನಾನು ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೇನೋ ಅಂತೇಳಿ ಏನು ಮಾಡ್ತಾ ಇದ್ದೀನಿ, ನನ್ನ ಮೈಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ನಾನು ಜಜ್ಜಿಕೊಳ್ತಾ ಇದ್ದೀನಿ ಅಂತ ಹೇಳ್ತೇನೆ. ಯಾಕೆಂದ್ರೆ ನಾನು ಇತರರನ್ನು ಹೋರಾಟಕ್ಕೆ ಕರಿತಾ ಇದ್ದೀನಿ. ನಾನು ಇತರರಿಗೆ ನಾನು ಇದು ತಪ್ಪು, ಇದು ಸರಿ, ನೀವು ಹಿಂಗೆ ನಡ್ಕೋಬೇಕು, ಇದು ಸೈದ್ಧಾಂತಿಕವಾದಂತಹ ನಿಲುವು, ಇದು ಮಾದರಿಕರವಾದಂಥ ಜೀವಿತ ಅಂಥೇಳಿ ಖಂಡಿಸ್ತಾ ಇದ್ದೀನಿ, ಎಚ್ಚರಿಸ್ತಾ ಇದ್ದೀನಿ, ನೀತಿ ಶಿಕ್ಷಣದಲ್ಲಿ ಬೆಳೆಸ್ತಾ ಇದ್ದೀನಿ. ಈ ರೀತಿ ಹೇಳ್ತಕ್ಕಂತಹ ಬೋಧಿಸ್ತಕ್ಕಂಥ ನಾನೇ ತಪ್ಪಾಗಿ ಕಂಡು ಬರ್ತೀನೇನೋ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ನನ್ನ ಮೈನ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಜಜ್ಜಿಕೊಳ್ತಾ ಇದ್ದೀನಿ. ನಾನು ಆಡುವಂಥ ಮಾತುಗೂ ನನ್ನ ನಡೆಗೂ ಅದು ಕನೆಕ್ಟ್ ಆಗಬೇಕು. ಎಸ್ ಬದ ಕೊರಿಂಥದವ್ರಿಗೆ ಬರದ ಎಸ್ ಬದ ಅದು ಓದ್ಬಿಡಿ ಬದ್ರ ಒಂದು ಸರಿ. ಕೊರಿಂಥದವ್ರಿಗೆ ಬರದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 26 ವಚನದ ಕೊನೆ ಭಾಗದಿಂದ, ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. 27ನೇ ವಚನ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಏನು ಮಾಡ್ತಾ ಇದ್ದೀನಿ, ನಾನು ಸ್ವಾಧೀನಪಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೇನೆ. ಸೊ ಹಾಗಾಗಿ ಸಭೆ ಯಾವ ರೀತಿ ಓಟನ ಓಡಬೇಕು ಅಂತಂದರೆ ಸೈದ್ಧಾಂತಿಕವಾಗಿ ಓಟನ ಓಡಬೇಕು, ಸಿದ್ಧಾಂತ ಇರಬೇಕು ಅದಕ್ಕೆ. ಹಂಗೆ ಬಂದರೆ ಹಂಗು ಸೈ, ಹಿಂಗು ಬಂದರೆ ಹಿಂಗು ಸೈ ಅಂತಲ್ಲ ಅಲ್ಲ. ಕಳೆದ 25ನೇ ತಾರೀಕು, ಹೋದ ತಿಂಗಳು 25ನೇ ತಾರೀಕು ನನ್ನ ಮ್ಯಾರೇಜ್ ಆಗಿ 25 ವರ್ಷ, 25 ಇಯರ್ಸ್ ಕಳೀತು. ನಾವು ಪ್ರತಿದಿನವೂ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಪ್ರತಿದಿನ ಪ್ರಾರ್ಥನೆಯಲ್ಲಿ ನಾವೇನು ಮಾಡ್ತೀವಿ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ದೇವರೇ, ಒಬ್ಬಂಟಿಯಾಗಿರ್ತಕ್ಕಂಥ ನಮ್ಮನ್ನು ಸಂಸಾರಸ್ಥನಾಗಿ ಮಾಡಿದ್ದೆ, ಪರಿಶುದ್ಧವಾದಂತಹ ವಿವಾಹದ ಮೂಲಕ ನಮ್ಮನ್ನು ದಂಪತಿಗಳನ್ನಾಗಿ ಮುಂದುವರಿಸ್ತಾ ಇದ್ದಿ, ನಿನ್ನ ಗರ್ಭಫಲಗಳನ್ನು ನಮಗೆ ದಯಪಾಲಿಸ್ಕೊಟ್ಟಿದ್ದಿ, ಆ ಗರ್ಭಫಲಗಳನ್ನು ತಾಯಿ ಗರ್ಭದಿಂದ ನೀನು ಸಾಕ್ತಾ ಇದ್ದಿ, ಸಲುತ್ತಾ ಇದ್ದಿ, ದೇಹಬಲದಲ್ಲಿ ಬುದ್ಧಿಬಲದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ದಿ, ಕುಟುಂಬವಾಗಿ ಅನೇಕರಿಗೆ ಆದರ್ಶವಾಗಿ ಮಾದರಿಯಾಗಿ ನಿನಗೆ ಮಹಿಮಕರವಾದಂಥ ಜೀವಿತವನ್ನು ಜೀವಿಸ್ಲಿಕ್ಕಾಗುವಂತೆ ನಮ್ಮನ್ನು ಅನುದಿನವೂ ನಡೆಸ್ತಾ ಇದ್ದೆ ಅಂತೇಳಿ ಪ್ರತಿನಿತ್ಯ ಏನು ಮಾಡ್ತಾ ಇದ್ದೀವಿ, ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ರಿಲೇಷನ್ಸ್ಗಳು ಬಂದರು, 25 ವರ್ಷ ಆಯಿತು, ನಿಮಗೊಂದು ಕಾರ್ಯಕ್ರಮ ಮಾಡ್ತೀವಿ ನಾವು ಅಂತೇಳಿ. ಆ ಕಾರ್ಯಕ್ರಮ ಅವ್ರಿಗೆ ಸ್ಪೆಷಲ್. ಅವ್ರಿಗೆ ಯಾಕೆ ಸ್ಪೆಷಲ್ಲು? ಪ್ರತಿದಿನ ಅವರು ನಮ್ಮ ಕುಟುಂಬಕ್ಕೋಸ್ಕರ ಅವ್ರು ಪ್ರಾರ್ಥನೆ ಮಾಡ್ತಾರೋ ಮಾಡಲ್ವೋ ಅದು ಅವ್ರಿಗೆ ಗೊತ್ತದು. ನನಗೇನದು ಅವತ್ತಿನ ದಿನ ವಿಶೇಷ ಅಲ್ಲ ಅದು. ಯಾಕಂದ್ರೆ ದಿನನಿತ್ಯ ನಾನು ಏನು ಮಾಡ್ತಾ ಇದ್ದೀನಿ, ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಆವತ್ತಿನ ದಿನ ನೀವು ಪ್ರತ್ಯೇಕವಾಗಿಟ್ಟು ನಿಮ್ಮಿಬ್ಬರಿಗೂ ಹೊಸ ಬಟ್ಟೆ ಹಾಕಿ, ನಿಮ್ಮಿಬ್ಬರಿಗೂ ಹೂನಾರ ಹಾಕಿ, ನಿಮ್ಮಿಬ್ಬರಿಗೂ ಕೇಕ್ ಕಟ್ ಮಾಡಿಸಿ ನಾವೊಂದು ದೊಡ್ಡ ಫಂಕ್ಷನ್ ಮಾಡಿ ಆ ಫಂಕ್ಷನ್ದಲ್ಲಿ ನಾವು ಸಂಭ್ರಮಿಸ್ತೀವಿ. ಸಂಭ್ರಮಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಂತೋಷ ಪಡುವವರ ಸಂಗಡ ಏನು ಮಾಡ್ಬೇಕು, ನಾವು ಸಂತೋಷ ಪಡಬೇಕು. ಅಳುವವರ ಸಂಗಡ ಏನು ಮಾಡ್ಬೇಕು, ನಾವು ಅಳಬೇಕು ಅಂತೇಳಿ. ಆದರೆ ನನಗೊಂದು ಸಿದ್ಧಾಂತ ಇದೆಯಲ್ಲ ನನಗೆ, ಆ ಸಿದ್ಧಾಂತದ ಪ್ರಕಾರ ನಾನು ಏನು ಮಾಡಬೇಕು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಬೇಕು. ನಾನು ದೇವರು ನಮಗೆ ದಯಪಾಲಿಸಿದಂಥ ಸಂತೋಷ ಅದು ಯಾವುದೋ ಒಂದು ದಿನಕ್ಕೆ ಸೀಮಿತವಾದಂಥ ಸಂತೋಷ ಅಲ್ಲ. ಅದು ಒಂದು ದಿನಕ್ಕೆ ಸೀಮಿತವಾದಂಥ ಸಂತೋಷ ಅಲ್ಲ. ಅದು ಅನುದಿನವೂ ನಮ್ಮ ಜೀವಿತದಲ್ಲಿ ದಯಪಾಲಿಸಿದಂಥ ಸಂತೋಷ ಅದು. ಅದಕ್ಕೆ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಏನು ಮಾಡ್ರಿ, ನೀವು ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮ್ಗೆ ಏನು ಮಾಡ್ತೀನಿ, ನಾನು ತಿರುಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಂತೋಷ ಅಂತಕ್ಕಂಥದ್ದು ತಾತ್ಕಾಲಿಕವಾದಂಥ ಸಂತೋಷನ ಇವತ್ತು ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ದಯಪಾಲಿಸ್ಕೊಟ್ಟಿಲ್ಲ. ಯಾವಾಗಲೂ ಸಂತೋಷವಾಗಿರುವಂಥ ಸಂತೋಷವನ್ನು ಇವತ್ತು ನಮಗೆ ದಯಪಾಲಿಸ್ಕೊಟ್ಟಿರೋದ್ರಿಂದ ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ನೀವು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸಿ ಅಂತ ಹೇಳ್ಬಿಟ್ಟು ಫಿಲಿಪ್ಪಿ ಪತ್ರಿಕೆಯಲ್ಲೇ ನಾವು ಗಮನಿಸ್ತೀವಿ. ಸೊ ಹಾಗಾಗಿ ಇದು ಒಂದು ಆದಮೇಲೆ ಆಮೇಲೆ ಅವ್ರು ಏನು ಮಾಡಿದ್ರು, ಅವರೊಂದು ಡಿನಾಮಿನೇಷನಲ್ಲಿದ್ದಾರೆ. ಅವ್ರು ನಮ್ಮ ರಕ್ತ ಸಂಬಂಧಿಗಳೇ, ಅವರೊಂದು ಡಿನಾಮಿನೇಷನಲ್ಲಿದ್ದಾರೆ. ಅವ್ರೇನಂದರು, ಸಂಡೇ ಅವತ್ತು 25ನೇ ತಾರೀಕಿಗೆ ಸಂಡೇ ಬಂದಿತ್ತು. ಸಂಡೇ ಬಂದಾಗ ನಾವು ಬಂದುಬಿಟ್ಟು ನಿಮಗೆಲ್ಲ ಈ ರೀತಿ ಕಾರ್ಯಕ್ರಮ ಮಾಡಿ ನಮಗೆ ನಿಮ್ಮ ಒಂದು ಆರಾಧನೆಯ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಮಗೊಂದು ಪ್ರಾರ್ಥನೆ ಕೊಡಿ, ನಾವು ಪ್ರಾರ್ಥನೆ ಮಾಡ್ತೀವಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ. ನಾನು ಸಾರಾ ಸಗಟಾಗಿ ದಯಮಾಡಿ ಕ್ಷಮಿಸಿ, ಈ ವಿಷಯದಲ್ಲಿ ನೀವೇನು ಕೋಪ ಮಾಡ್ಕೊಂಡ್ರೂ ಕೂಡ ನಾನು ಅದಕ್ಕೆ ಬೇಜಾರಾಗಲ್ಲ. ನಮಗೊಂದು ಸಿದ್ಧಾಂತ ಇದೆ. ಏನು ಸಿದ್ಧಾಂತ ಇದೆ? ಯಾಜಕತ್ವವನ್ನು ಯಾರು ನಡೆಸಬೇಕು? ಯಾರು ಬೇಕು ಅವರು ನಡೆಸ್ಬೇಕಾ?
ಯಾಜಕತ್ವವನ್ನು ಯಾರು ಬೇಕಾದ್ರೆ ನಡೆಸ್ಬೋದಾ? ಇಲ್ಲ. ಯಾಜಕ ಸೇವೆಯನ್ನು ಯಾರು ಮಾಡಬೇಕು? ಲೇವಿ ಗೋತ್ರದವರೇ ಮಾಡಬೇಕು, ಹಳೆ ಒಡಂಬಡಿಕೆ ಪ್ರಕಾರ. ಮಹಾಯಾಜಕನಾಗಿ ಯಾರ ಸಂತತಿಯವರು ಮುಂದುವರಿಬೇಕು? ಆರೋನ ಸಂತತಿಯವರೇ ಮುಂದುವರಿಬೇಕು. ಆ ಲೇವಿಗಿರ್ತಕ್ಕಂಥ 3 ಜನ ಮಕ್ಕಳು ಯಾರು? ಗೆರ್ಷೋನು, ಕೆಹಾತು, ಮೆರಾರಿ. ಕೆಹಾತ್ ಅವರು ಏನು ಮಾಡಬೇಕು? ಅವ್ರಿಗೇನು ಕೆಲಸ ದೇವರು ವಹಿಸ್ಕೊಟ್ಟಿದ್ದಾನೋ ಆ ಕೆಲಸನೇ ಮಾಡಬೇಕು, ಅದನ್ನು ಹೊರತುಪಡಿಸಿ ಇನ್ನೊಂದು ಮಾಡೋಂಗಿಲ್ಲ. ಗೆರ್ಷೋನರಿಗೆ ದೇವ್ರು ಏನು ವಹಿಸ್ಕೊಟ್ಟಿದ್ದಾನೆ ಅದು ಕೆಲಸನೇ ಮಾಡಬೇಕು, ಮತ್ತೊಂದು ಕೆಲಸಕ್ಕೆ ಅವ್ರು ತಲೆ ಹಾಕಂಗಿಲ್ಲ. ಮೆರಾರಿ ಅವ್ರಿಗೆ ಏನು ಕೆಲಸ ಕೊಟ್ಟಿದ್ದಾನೆ ಆ ಕೆಲಸನ ಮಾತ್ರ ಮಾಡಬೇಕು, ಹೊರತಾಗಿ ಇನ್ನೊಂದು ಕೆಲಸದವ್ರು ತಲೆ ಹಾಕಂಗಿಲ್ಲ. ಸೊ ಹಾಗಾಗಿ ಈ ಯಾಜಕ ಸೇವೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಈ ವಿಷಯದಲ್ಲಿ ನೀನು ಭಾಳ ಎಚ್ಚರಿಕೆಯಿಂದ ಇರಬೇಕು. ಇದರಲ್ಲಿ ಏನಾದರೂ ಲೋಪದೋಷ ಆದರೆ ಅದಕ್ಕೆ ನೇರವಾಗಿ ನೀನೇ ಹೊಣೆ ಅಂತ ಹೇಳ್ಬಿಟ್ಟು ದೇವರು ಮೋಶೆ ಮತ್ತು ಆರೋನರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಸೊ ಈಗ ನಾನೇನು ಮಾಡ್ಬೇಕು ಇವಾಗ? ಅಯ್ಯೋ, ರಕ್ತ ಸಂಬಂಧಿಗಳಲ್ಲ ಅವರು ಡಿನಾಮಿನೇಷನ್ಸ್ಗಳಲ್ಲಿ ರೆವರೆಂಟ್ಗಳಂತ ಕರೆಸ್ಕೊಳ್ತಾರೆ. ಅವರು ರೆವರೆಂಟ್ಗಳಂತ ಕರೆಸ್ಕೊಳ್ತಾರೆ. ದೊಡ್ಡ ದೊಡ್ಡ ಸ್ಥಾನಮಾನ ಇದೆ ಅವರಿಗೆ. ಅವರವರ ಸ್ಥಾನಿಕ ಸಭೆಗಳಲ್ಲಿ ಆ ಒಂದು ಡಿನಾಮಿನೇಷನ್ಸ್ಗಳಲ್ಲಿ ನಮ್ಮ ಹಾಗೆ 20-30 ಜನ ಎಲ್ಲ ಕೂಡಿ ಬರೋದು, 100 ಜನ ಕೂಡಿ ಬರ್ತಾರೆ. 100 ಜನ ಕೂಡಿ ಬರ್ತಾರೆ. ಅವ್ರು ಕೋರ್ತಾ ಇದ್ದಾರೆ, ನಮಗೊಂದು ಆರಾಧನೆ ಕಾರ್ಯಕ್ರಮದಲ್ಲಿ ಒಂದು ಭಾಗ ಕೊಡಿ, ನಾವೊಂದು ಪ್ರಾರ್ಥನೆ ಮಾಡ್ತೀವಿ, ನಿಮಗೋಸ್ಕರ ನಾವು ದೇವರನ್ನು ಕೊಂಡಾಡ್ತೀವಿ, ನಾವು ಪ್ರಾರ್ಥಿಸ್ತೀವಿ ಅಂತೇಳಿ. ಸೈದ್ಧಾಂತಿಕವಾಗಿ ನಾನು ಒಪ್ಪಬೋದಾ? ಒಪ್ಪಂಗಿಲ್ಲ. ಅವ್ರು ಎಂಥ ದೊಡ್ಡ ಪ್ರಜೆಗಳಾಗಿರಲಿ, ಎಂಥ ದೊಡ್ಡ ಗಣ್ಯ ವ್ಯಕ್ತಿಗಳಾಗಿರಲಿ, ಅವರು ಎಂಥ ದೊಡ್ಡ ರಕ್ತ ಸಂಬಂಧಿಗಳಾಗಿರಲಿ, ಸಿದ್ಧಾಂತಗಳು ನಮಗೆ ಒಪ್ಪಲ್ಲ. ಸಿದ್ಧಾಂತ ಒಪ್ಪಲ್ಲ. ಸೈದ್ಧಾಂತಿಕವಾಗಿ ನಾನು ಓಟ ಓಡಬೇಕು. ಅಯ್ಯೋ, ಅವ್ರು ನಮ್ದು ರಕ್ತ ಸಂಬಂಧಿ, ಅವ್ರು ಬೇಜಾರು ಮಾಡ್ಕೊತಾರೆ, ಆಮೇಲೆ ಅವ್ರಿಗೂ ನಮಗೂ ಸಂಬಂಧಗಳು ಕೆಟ್ಟೋಗ್ತವೆ, ಅವ್ರು ನಮ್ಮ ಒಳ್ಳೇದಕ್ಕಾಗಲಿ ನಾವು ಅವ್ರ ಒಳ್ಳೇದಕ್ಕಾಗಲಿ ಬರೋಂಗಿಲ್ಲ ಹೋಗಂಗಿಲ್ಲ, ಈ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ, ಆಯಿತು ಕೊಟ್ಬಿಡೋಣ ಬಿಡು ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗಂಗೆ ಇಲ್ಲ. ಯಾಕಂದರೆ ಸಭೆ ಅಂದ್ರೆ ಏನಂತಂದರೆ ಅದು ಪರಿಶುದ್ಧವಾದಂಥದ್ದು, ಪ್ರತ್ಯೇಕವಾದಂಥದ್ದು, ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥದ್ದು. ಅದಕ್ಕೆ ಮನುಷ್ಯನ ಆಲೋಚನೆಗಳಾಗಲಿ, ಮನುಷ್ಯನ ಇಷ್ಟಗಳಾಗಲಿ ಅದರೊಳಗಡೆ ತುರ್ಕೋ ಹಾಗಿಲ್ಲ. ಪೇತ್ರನು ಬರೆದ ಮೊದಲ ಪತ್ರಿಕೆಯಲ್ಲಿ ದೇವರು ಸಭೆ ಏನು ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಒಂದ್ಸರಿ ಗಮನಿಸೋಣ ಅದನ್ನು. ಪೇತ್ರನು ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ. ದೇವರು ನಿಮ್ಮನ್ನು ಆದುಕೊಂಡಿದ್ದಾನೆ, ಮನುಷ್ಯನಲ್ಲ. ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಿಮ್ಮನ್ನು ಕೊಂಡ್ಕೊಂಡಿದ್ದಾನೆ. ಸೊ ಹಾಗಾಗಿ ಸೈದ್ಧಾಂತಿಕವಾಗಿ ನೀನು ಓಟನ್ನು ಓಡಬೇಕು, ಸಿದ್ಧಾಂತನ ಬಿಡಬಾರ್ದು. ಅವ್ರು ಬೇಜಾರು ಮಾಡ್ಕೊತಾರೆ, ಇನ್ನೊಂದ್ಸರಿ ಅವ್ರು ನಮಗೆ ಫೆಲೋಶಿಪ್ ಬರೋಂಗಿಲ್ಲ, ಅವರಿಂದ ಕೆಲವು ಭೌತಿಕವಾದಂಥ ಒಂದು ಅನುಕೂಲಗಳು ತಪ್ಪೋಗ್ತವೆ ನಮಗೆ, ಇವೆಲ್ಲ ಬಿಟ್ಬಿಡ್ಬೇಕು. ಈ ರೀತಿ ಓಡ್ಬೇಕು ನಾವು. ಒಂದು ವೇಳೆ ನಾನು ಈ ರೀತಿ ಓಡಲಿಲ್ಲ ಅಂತಂದರೆ, ಈಗಾಗಲೇ ಓಡಿದಾರಲ್ಲ ಓಟ, ಅವ್ರು ಹಿಂಗೆ ಓಡಿಲ್ಲ. ಅವರು ಸೈದ್ಧಾಂತಿಗಳನ್ನು ಬಿಟ್ಬಿಟ್ಟು ಅವರು ಓಟನ ಓಡಿಲ್ಲ. ಅವರು ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಬಿಟ್ಟು ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನು ಆಯಿತು ನಿಮ್ಗೆ ಇಷ್ಟಪಡಿಸುವಂಥ ರೀತಿಯಲ್ಲಿ ನಿಮಗೆ ನಡ್ಕೊಳ್ತೀವಿ, ನಿಮಗೆ ಇಷ್ಟಪಡಿಸುವಂಥ ರೀತಿಯಲ್ಲಿ ನಿಮಗೆ ನಡ್ಕೊಳ್ತೀವಿ ಅಂತೇಳಿ ನಡ್ಕೊಳ್ಳಿಲ್ಲ. ಅದು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೀವು ಗಮನಿಸಿ ಅವ್ರು ಹೆಂಗೆ ಓಡಿದಾರೆ ಅಂತಂದರೆ ಸಿದ್ಧಾಂತಗಳನ್ನ ಪಕ್ಕಕ್ಕಿಟ್ಟು ಅವರು ಹೋರಾಟನ ಮಾಡಲಿಲ್ಲ. ಅವರು ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 35ನೇ ವಚನದಲ್ಲಿ, ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 35ನೇ ವಚನದಲ್ಲಿ, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಅಂತ ಹೇಳ್ತಾನೆ. ಅಂದರೆ ಅವ್ರು ಏನು ಮಾಡಿದಾರೆ ಅಂತಂದರೆ, ಕೆಲವರು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಿದ್ದಾರಂತೆ. ಯಾತನೆ ಯಂತ್ರ ಅಂತಂದರೆ ಅವ್ರಿಗೆ ಭೌತಿಕವಾದಂತಹ ತೀವ್ರವಾದಂತಹ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ನೀವು ಕ್ರಿಸ್ತ ನಂಬಿಕೆಯಿಂದ ಬಿಟ್ಟು ಬರಬೇಕು, ದೇವರ ಮೆಚ್ಚುಗೆ ಆದಂಥ ಜೀವಿತವನ್ನು ನೀವು ಜೀವಿಸಬಾರ್ದು, ನೀವು ಹಂಗೆ ಜೀವಿಸ್ತೀವಿ ಅಂತಂದರೆ ನಿಮ್ಮನ್ನು ಸಾಯಿಸ್ತೀವಿ ನೋಡಿ, ನಿಮ್ಮನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀವಿ ನೋಡಿ ಅಂತೇಳಿ ಯಾತನೆ ಯಂತ್ರಕ್ಕೆ ಅವರು ಕಟ್ಟಲ್ಪಟ್ಟಾಗ ಅವ್ರು ಏನು ಮಾಡಿದ್ರು ಅವರು ಆಯ್ತು ರೀ, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಪ್ರಾಣದಿಂದ ಉಳಿಸ್ಬಿಡಿ, ಈ ಹಿಂಸೆಯಿಂದ ನಮ್ಮನ್ನು ಉಳಿಸ್ಬಿಡಿ, ಯೇಸು ಕ್ರಿಸ್ತನ ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀವಿ ಅಂತಂದ್ರೆ ಹಂಗನ್ಲಿಲ್ಲ ಅವರು. ಏನು ಮಾಡಿದ್ರು ಅವರು? ಬಿಡುಗಡೆ ಬೇಡ ಅಂತ ಹೇಳಿ, ನಮಗೆ ಬಿಡುಗಡೆನೇ ಬೇಡ, ನಿಮ್ಗೆ ಸಾಯಿಸ್ತೀರಾ ಸಾಯಿಸಿ ನಮಗೆ, ಯಾಕೆ ನಮಗೆ ಶ್ರೇಷ್ಠವಾದಂಥ ಪುನರುತ್ಥಾನ ಇದೆ ನಮಗೆ.
ಮನುಷ್ಯ ಈ ದೇಹನ ಕೊಲ್ಲಬಹುದು, ಆದರೆ ದೇಹವನ್ನು ಆತ್ಮವನ್ನು ಕೊಲ್ಲುವಂತಹ ಅದನ್ನು ಪುನರುತ್ಥಾನಗೊಳಿಸ್ತಕ್ಕಂತಹ ದೇವರಿಗೆ ನಾವು ವಿಧೇಯರಾಗಿ ಬದುಕಬೇಕಂತೇಳಿ ಅವರು ತೀರ್ಮಾನ ಮಾಡಿಕೊಂಡು ಅವ್ರು ಏನು ಮಾಡಿದ್ರು, ನಮಗೆ ಬಿಡುಗಡೆ ಬೇಡವೆಂದೇಳಿ ಮುರಿಸಿಕೊಂಡು ಸತ್ತರು. ಸೈದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಹೋದ್ರ, ಸೈದ್ಧಾಂತಗಳನ್ನು ಪಕ್ಕಕ್ಕಿಟ್ರು. ಅವರು ಪಕ್ಕಕ್ಕಿಡ್ಲಿಲ್ಲ, ಸಿದ್ಧಾಂತಗಳನ್ನು ಪಕ್ಕಕ್ಕಿಡ್ಲಿಲ್ಲ. ಅವ್ರು ಎಂಥ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು. ನಮ್ಮ ಪ್ರಾಣನ ಇವತ್ತು ತೆಗಿತೀನಿ ಅಂತ ಬರ್ಬೋದು, ಆಯ್ತು ತೆಗಿರಿ. ಏನು ಮುಖ್ಯ? ಸೈದ್ಧಾಂತಿಕವಾಗಿ ನಾವು ಓಟನ್ನು ಮುಂದುವರಿಸಬೇಕು ಅಂತ ಹೇಳ್ತೇನೆ. ಈಗ ನಾವೆಲ್ಲರೂ ನೋಡ್ತೀವಲ್ಲ ಕ್ರಿಕೆಟು ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಎಷ್ಟು ವಿಶ್ವವಿಖ್ಯಾತ ಆಗಿಬಿಟ್ಟಿದೆ. ಇವಾಗ 11 ಜೀವ 12 ಜೀವ ಸತ್ತೋತು. ಆ ಕ್ರಿಕೆಟ್ ಒಂದ್ಸರಿ ಗಮನಿಸಿ ನೀವು. ಅವರು ಎಂಥ ದೊಡ್ಡ ಶ್ರೀಮಂತನಾಗಿರ್ಬೋದು, ಎಂಥ ದೊಡ್ಡ ಪ್ಲೇಯರ್ ಆಗಿರ್ಬೋದು, ಏನಿದೆ ಅಲ್ಲೆಲ್ಲ ಸಿದ್ಧಾಂತಗಳಿದ್ದಾವೆ, ನಿಯಮಗಳಿದ್ದಾವೆ. ನಿಯಮ ಪ್ರಕಾರ ಏನು ಮಾಡ್ಬೇಕಲ್ಲಿ? ಓಟನ್ನು ಓಡಬೇಕಷ್ಟೇ. ಅಲ್ಲಿ ಅಂಪೈರ್ ಬಂದ್ಬಿಟ್ಟು ದೊಡ್ಡ ಶ್ರೇಷ್ಠವಾದಂಥ ವ್ಯಕ್ತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನಂತಂದರೆ ಆ ಬ್ಯಾಟಿಂಗ್ ಮಾಡುವಾಗ ಅವನು ನಿಯಮಾನುಸಾರವಾಗಿ ಅವನು ಔಟು ಅಂತಂದರೆ ಅವನು ಔಟೇ. ಇಲ್ಲ ಕಣ್ರಿ, ಇವರು ದೊಡ್ಡ ಪ್ಲೇಯರ್, ಇವರು ತುಂಬ ಶ್ರೇಷ್ಠ ಪ್ಲೇಯರು, ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಟು ಏನು ಮಾಡಲ್ಲ, ನಿಯಮಗಳನ್ನು ಪಕ್ಕಕ್ಕಿಟ್ಟು ಆಯ್ತು ಸರ್, ಏನೋ ಆಯ್ತು ಇನ್ನೊಂದು ಆಟ ಆಡಿ ಸರ್ ಅಂತ ಅನ್ನಲ್ಲ, ಯಾರು ಅನ್ನಲ್ಲ. ಅದು ನಿಯಮ. ಅದಕ್ಕೆ ಕೊರಿಂಥ ಪತ್ರಿಕೆಯಲ್ಲೇ ಹೇಳ್ತಾನೆ 9:24, ಅದೇ ಕೊರಿಂಥದವ್ರಿಗೆ ಬರೆದ ಮೊದಲನೇ ಪತ್ರಿಕೆ 9:24 ವಚನದಲ್ಲಿ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯೋದು. ಅವರಂತೆ ನೀವು ಬಿರುದನ್ನು ಪಡ್ಕೊಳ್ಬೇಕಂತಲೇ ಓಡ್ರಿ. ಅವರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಅವ್ರು ಹೆಂಗೆ ಓಡ್ತಾರೆ ಅಂತಂದರೆ ನಿಯಮಾನುಸಾರವಾಗಿ ಅವರು ಓಡ್ತಾರೆ ಅಂತ ಹೇಳ್ತಾನೆ. ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವಂತಲೇ ಓಡ್ತೇನೆ ಅಂತ ಹೇಳ್ತಾನೆ. ಗುರಿ ಗೊತ್ತಿಲ್ಲದೆ ಓಡಲ್ಲ. ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಟವರು ಹೋರಾಡಲ್ಲ. ಸಿದ್ಧಾಂತಗಳನ್ನು ಇಟ್ಕೊಂಡೇ ಅವರು ಹೋರಾಡಬೇಕು. ಅದು ಓಟ, ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ. ಅದು ಇಂಥ ಓಟನ್ನು ಓಡಿದಂತಹ ಸಭೆಗಳಿದ್ದಾವೆ. ಇಂಥ ಓಟಗಳನ್ನು ಓಡಿದಂತಹ ಸಭೆಗಳಿದ್ದಾವೆ. ಸಹೋದರರು ಇವತ್ತು ವಾಟ್ಸಪ್ಪಲ್ಲಿ ಒಂದು ಒಳ್ಳೆ ವಾಕ್ಯ ಹಾಕಿದ್ರಿ. ಯಾವುದು ವಾಕ್ಯ ಅದು? ಅದ್ಭುತವಾದಂಥ ವಾಕ್ಯ ಅದು. ಅದನ್ನೊಂದು ಸಾರಿ ಓದಿ ಬರ್ತಾರೆ, ಎಷ್ಟು ಚಂದವಾಗಿದೆ. ಅವ್ರ ಸಿದ್ಧಾಂತಗಳನ್ನ ಹೆಂಗೆ ಫಾಲೋ ಮಾಡ್ತಾ ಇದ್ರು ನೋಡಿ ಒಂದು ಸಾರಿ. ಇಲ್ಲ ನೋಡಿ ಬರ್ತಾರೆ. ಅದು ಯಾವುದದು? 2 ಕೊರಿಂಥ 8ನೇ ಅಧ್ಯಾಯ 12ನೇ ವಚನದಲ್ಲಿ 1-2 ರೈಟ್, ಓಕೆ. 8ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 1-2 ವಚನ. ಸಹೋದರರೇ, ಮೆಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರೂ ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ಏನಿದು? ಇವಾಗ ನಮ್ಮ ಮುಂದೆ ಏನಾಗಿದೆ? ಇದು ಒಂದು ಓಟ ತಾನೆ. ಇವಾಗ ಫಿಕ್ಸ್ ಮಾಡಿಟ್ಟಿದ್ದಾರೆ. ಇವಾಗ ಹಿಂಗೆ ಓಡಿದಾರೆ ನೋಡಪ್ಪ. ಇವಾಗ ನಾವೇನು ಮಾಡ್ಬೇಕು? ಇವಾಗ ಹಿಂಗೆ ಓಡ್ಬೇಕು ನಾವು ಅಂತ ಅವರೊಂದು ಟಾರ್ಗೆಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ. ಇವ್ರು ಹಿಂಗೆ ಓಡಿದ್ದಾರೆ. ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ ಇದು. ನಮ್ಮ ಸಹೋದರ ಕಷ್ಟದಲ್ಲಿದ್ದಾನಂತಂದರೆ, ಆರ್ಥಿಕವಾಗಿ ಅಥವಾ ಭೌತಿಕವಾಗಿ ಒಂದು ಕಷ್ಟದಲ್ಲಿದ್ದಾನಂತಂದರೆ, ನನಗೆ ಇವರು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಇವರು ನಾವು ಹಿಂಗೆ ಓಡಿದೀವಿ ನೋಡಿ, ನಮ್ಮ ಕಷ್ಟ ಇದೆ, ನಮ್ಗೆ ಹಿಂಸೆ ಇದೆ, ನಮಗೆ ಸಹಾಯ ಮಾಡೋಕ್ಕೆ ಶಕ್ತಿನೇ ಇಲ್ಲ ನಮಗೆ. ಆದರೂ ಕೂಡ ಏನು ಮಾಡ್ತಾ ಇದ್ದೀವಿ ನಾವು? ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಬಿಟ್ಟಿದ್ದೀವಿ ನಾವು. ಎಂಥ ಟಾರ್ಗೆಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ. ಇವಾಗ ನಾನೇನು ಮಾಡ್ಬೇಕು? ಇವಾಗ ಆ ಓಟ ಅಂತಾರೆ, ನಾನು ಓಡಿದ್ದೀನಿ ನೋಡಿ, ನೀವು ಓಡಿ ಅಂತ ಹೇಳ್ತಾ ಇದ್ದಾನೆ. ಅದು ಹೆಂಗೆ ಓಡ್ಬೇಕು? ನಾನು ಸೈದ್ಧಾಂತಿಕವಾಗಿ ಓಡಬೇಕು. ನೆಕ್ಸ್ಟ್ ಮಾದರಿ ಅವರೊಂದು ಮಾದರಿ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಹಿಂಗೆ ಓಡಿದೀವಿ ನೋಡಿಯಪ್ಪ ನಾವು, ನೀವು ಓಡ್ರಿ ಅಂತ ಹೇಳ್ತಾ ಇದ್ದಾನೆ. ಆಗಲೂ ಓಡಲಿಲ್ಲ ಅಂತಂದರೆ, ಈಗ ಕ್ರಿಸ್ತನ ನ್ಯಾಯ ವಿಚಾರಣೆ ಸಂದರ್ಭದಲ್ಲಿ ಯಾರ ಮೇಲ್ಗೈ ಹಾಕ್ತಾರೆ? ಅವರೇ ಮೇಲ್ಗೈ ಹಾಕ್ತಾರೆ. ಸೊ ಹಾಗಾಗಿ ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ ಬಹಳ ವಿಶೇಷವಾದಂಥ ಓಟ ಪ್ರಿಯರೇ. ಅದು ಪ್ರತಿಯೊಂದು ಸ್ಥಾನಿಕ ಸಭೆಗಳು ಓಡಲೇಬೇಕು. ಹೆಂಗೆ ಓಡಬೇಕು ಅಂತಂದರೆ ಈ 2 ಪಾಯಿಂಟ್ಗಳು ಬಹಳ ಮುಖ್ಯ. ಒಂದು ಸೈದ್ಧಾಂತಿಕವಾಗಿ ಓಡಬೇಕು, ಎರಡನೇದ್ದು ಮಾದರಿಕರವಾದಂಥ ಓಟನ್ನು ಓಡಬೇಕದು. ನಾನು ಓಡಿದಂಥ ಓಟ ನೆಕ್ಸ್ಟ್ ಜನ್ರೇಷನ್ಗೆ ಏನಾಗಬೇಕು? ಅದು ಮಾದರಿ ಆಗಬೇಕು ಅಂತೇಳಿ.
ಸೊ ಇನ್ನೊಂದು ವಿಷಯಗಳನ್ನು ಒಂದು ಬೇಕಾದ ಮೇಲೆ ಮತ್ತೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಎಲ್ರಿಗೂ ವಂದನೆಗಳು.